LLB ಸ್ಟೂಡೆಂಟ್ಸ್ಗೋಸ್ಕರ ಮಾಡ್ತಿರೋ ಸ್ಪೆಷಲ್ ವಿಡಿಯೋ ಇದು. ಸ್ಕಿಪ್ ಮಾಡಿದಿರಾ, ಕಂಪ್ಲೀಟ್ ಆಗಿ ನೋಡಿ. LLB ಪಾಸ್ ಮಾಡೋದು ಹೇಗೆ, ನನ್ನ ಸ್ಟಡಿ ಪ್ಲಾನ್ ಏನು, ನನ್ನ ಸ್ಟಡಿ ಸೀಕ್ರೆಟ್ಗಳೇನು. ನಾನೇನು ದೊಡ್ಡ ಮೇಧಾವಿ ಅಂತ ನಾನು ಈ ವಿಡಿಯೋಗಳನ್ನ ಶೇರ್ ಮಾಡ್ತಿಲ್ಲ. ಅಂದ್ರೆ ನಾನು ಇನ್ನು ಸ್ಟೂಡೆಂಟ್. ನಾನು ನನ್ನ ಸ್ಟಡಿ ಪ್ಲಾನ್ ಇಂದ, ಸ್ಟಡಿ ಸೀಕ್ರೆಟ್ ಗಳಿಂದ 3 ಸೆಮಿಸ್ಟರ್ ಪಾಸ್ ಮಾಡಿದ್ದೀನಿ. ನನ್ನ ಜೊತೆಗೆ ಎಷ್ಟೊಂದು ಸ್ಟೂಡೆಂಟ್ಸ್ ಗಳು ಇರ್ತಾರೆ. ಕೆಲವೊಬ್ರು ನನ್ನ ವಿಡಿಯೋ ಒಂದಿಬ್ರಿಗಾದ್ರೂ ಹೆಲ್ಪ್ ಆಗ್ಲಿ. LLB ಸ್ಟೂಡೆಂಟ್ಸ್ ಎಕ್ಸಾಮ್ ಬರ್ದು ಫೇಲ್ ಆಗ್ತಿರೋದು ಎಂತಕ್ಕೆ? 6 ತಿಂಗಳು ಒಂದು ಸೆಮಿಸ್ಟರ್ ಇರುತ್ತೆ. ಸ್ಟಡಿ ಮಾಡಿರ್ತಾರಲ್ವಾ, 40 ಶೀಟ್ ಅಲ್ಲಿ ನಾವು ಪ್ರೆಸೆಂಟ್ ಮಾಡೋದು ಗೊತ್ತಾಗಲ್ಲ. ಪ್ರೆಸೆಂಟ್ ಮಾಡೋ ಸ್ಕಿಲ್ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಕ್ವಶನ್ಗೆ PTK, ಅರ್ಥ, ವಿವರಣೆ, ಉಪಸಂಹಾರ ಮತ್ತೆ ಒಂದು ಕ್ವಶನ್ಗೆ 3 ರಿಂದ 4 ಕೇಸ್ಲ ಬರೀಬೇಕು. ಇದಿಷ್ಟು ಬರೆದ್ರೆ ಐತಲ್ಲ, ಆರಾಮಾಗಿ ಪಾಸ್ ಆಯ್ತೀರಾ. 16 ಮಾರ್ಕ್ಸ್ ಬೇಕು ಅಂದ್ರೆ ಬರೀಲೇಬೇಕು 5 ರಿಂದ 6 ಪೇಜ್. ನಾನು 30 ಪೇಜ್ ಬರ್ದಿದ್ದೀನಿ, ಪಾಸ್ ಆಗ್ಬಿಡ್ತೀನಿ. ಈ ಥರ ಜಾಸ್ತಿ ಪೇಜ್ ಬರೆದ್ರೆ ಪಾಸ್ ಆಗ್ತೀನಿ ಅಂತ ನಂಬ್ಕೊಂಡಿರೋರಿಗೆ ಒಂದು ಮಾತು ಹೇಳ್ತೀನಿ. 40 ಪೇಜ್ ತುಂಬಿಸಿದ್ರು ಫೇಲ್ ಆಗಿರೋರು ತುಂಬ ಜನ ಇದ್ದಾರೆ. ನೀವು ಪಾಸ್ ಆಗಬೇಕು ಅಂದರೆ, ಉದಾಹರಣೆ ನಾನೇ ಇದ್ದೀನಿ. ನಾನು ಬರೆದಿರೋದು ಒಂದೊಂದು ಸಬ್ಜೆಕ್ಟ್ಗೆ 24 ರಿಂದ 26 ಪೇಜ್ ಅಷ್ಟೇ. ಬಟ್ ಆದರೆ ಎಲ್ಲ ಕ್ವಶನು ಅಟೆಂಡ್ ಮಾಡಬೇಕು. ಆ ಕ್ವಶನ್ಗೆ ಬೇಕಾಗಿರೋದು ಏನಿದೆ, ಕಂಟೆಂಟ್ ಇದೆ. ಆ ಕಂಟೆಂಟ್ನ ಬರೆದ್ರೆ ಸಾಕು, ನಿಮಗೆ ಮಾರ್ಕ್ಸ್ ಬರುತ್ತೆ. ಏನೇನೋ ಬರ್ಕೊಂಡು 40 ಪೇಜ್ ಬರೆದೆ ಅಂತ ಹೇಳಿದ್ರೆ ಯಾವನು ಪಾಸ್ ಮಾಡಲ್ಲ. ಯಾರು ಪೇಜಸ್ಗಳನ್ನ ಬರೆದು ಪಾಸ್ ಆಗ್ತೀನಿ ಅನ್ನೋ ಊಹೆಯಲ್ಲಿದ್ದರೆ ಅದನ್ನು ಮರ್ತ್ಬಿಡ್ರಿ. ಒಂದು ಸಬ್ಜೆಕ್ಟಲ್ಲಿ 5 ಯೂನಿಟ್ ಇರುತ್ತೆ. ಯೂನಿಟ್ಗೆ 4 ಕ್ವಶನ್, 20 ಕ್ವಶನ್ ಆಗುತ್ತೆ ಒಂದು ಸಬ್ಜೆಕ್ಟ್ಗೆ. ಕ್ವಶನ್ ಹಿಂಗೆ ಕೇಳಿದ ತಕ್ಷಣ ಆರ್ಟಿಕಲ್ಲು, ಸೆಕ್ಷನ್ಸು ಪ್ರತಿಯೊಂದು ತಲೆಗೆ ಬರಬೇಕು. ಜನರಲ್ ನಾಲೆಡ್ಜ್ ಯಾವ ರೀತಿ ನಮ್ಗೆ ಗೊತ್ತಾಗುತ್ತೆ ಆ ರೀತಿ ಪ್ರಾಕ್ಟೀಸ್ ಆಗ್ಬಿಡ್ಬೇಕು. ಮತ್ತೆ ಬರ್ದು ಇಲ್ಲ ನಾನು ಬಯಾಟ್ ಮಾಡ್ಕೊಂಡು ಹೋಗಿ ಬರೀತೀನಿ ಗುರು, ನಾನು ಪಾಸ್ ಮಾಡ್ಕೋತೀನಿ ಗುರು, ಆ ಥರ ಎಲ್ಲ ಮಾಡಿದವರೇ ಇವತ್ತು ಬ್ಯಾಕ್ಲಾಗ್ ಹಾಕೊಂಡು ಕೂತಿರೋದು. ಇದು ನನ್ನ ಸೀಕ್ರೆಟ್ ಸ್ಟಡಿ ಪ್ಲಾನ್ ಏನು ಅಂತ ಅಂದರೆ, ನಾವು ಒಂದು ಕ್ವಶನ್ನ ತೊಗೊಂಡ್ರೆ, ಒಂದು ಸಬ್ಜೆಕ್ಟಲ್ಲಿ 20 ಕ್ವಶನ್ ಮಾಡ್ಕೊಳ್ರಿ. ಒಂದು ಯೂನಿಟಿಂದ 4 ಕ್ವಶನ್ನು. ಒಂದು ಕ್ವಶನ್ ನೀವು ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಂದರೆ, ಒಂದು ಚಾಟ್ GPT, ಲಾ ಎಕ್ಸ್ಪ್ರೆಸ್ಸಲ್ಲಿ ಎಲ್ಲ ಒಂದು ನೋಟ್ಸು ಸಿಗುತ್ತೆ. ಅದು ಸಬ್ಜೆಕ್ಟು ಟೆಕ್ಸ್ಟ್ ಬುಕ್ನ ತೊಗೊಳ್ರಿ. ಈ 3 ಚಾಟ್ GPT, ಟೆಕ್ಸ್ಟ್ ಬುಕ್ಕು ಮತ್ತು ನೋಟ್ಸು, ಸೀನಿಯರ್ಸ್ಗಳು ನೋಟ್ಸ್ ಮಾಡಿರ್ತಾರೆ, ಅದನ್ನು ತೊಗೊಂಡು ಅದ್ರ ಜೊತೆಗೆ ಚಾಟ್ GPT, ಅದೇ ಕ್ವಶನ್ನು ಚಾಟ್ GPTಗೆ ಹಾಕ್ರಿ. ಶಾರ್ಟ್ ಆನ್ಸರ್ ಬರುತ್ತೆ. ಮತ್ತು ಈ ಎರಡನ್ನ ನೀವು ಅರ್ಥ ಮಾಡಿಕೊಂಡು ನೆಕ್ಸ್ಟು ಟೆಕ್ಸ್ಟ್ ಬುಕ್ನ ಓಪನ್ ಮಾಡಿರಿ. ಟೆಕ್ಸ್ಟ್ ಬುಕ್ನ ಓಪನ್ ಮಾಡಿ ಟೆಕ್ಸ್ಟ್ ಬುಕ್ಕಲ್ಲಿ ಇದ್ರ ರಿಲೇಟೆಡಾಗಿ ಪ್ರತಿಯೊಂದು ನೀವು ನೋಟ್ ಮಾಡಿಕೊಂಡು ಶಾರ್ಟ್ ಫಾರ್ಮಲ್ಲಿ ನಿಮ್ಗೆ ಅರ್ಥ ಆಗಬೇಕು ಆ ರೀತಿ ಮಾಡ್ಕೊಳ್ಳಿ. ಅಷ್ಟೇ, ಇನ್ನೇನು ಇಲ್ಲ. ಇಷ್ಟು ಮಾಡಿದ್ರೆ ಸಾಕು. ನೀವು ಒಂದೊಂದು ಕ್ವಶನ್ಗೆ ಹಿಂಗೆ ಪ್ರಿಪೇರ್ ಆದರೆ ಆರಾಮಾಗಿ ತಲೆನೇ ಕೆಡ್ಸ್ಕೊಂಬಿಡ್ರಿ ಗುರು, ಆರಾಮಾಗಿ ಪಾಸ್ ಆಗ್ತೀರಾ. ಇದು ನನ್ನ ಸ್ಟಡಿ ಪ್ಲ್ಯಾನು. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿರೋದಕ್ಕೆ. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಟಚ್ಚಲ್ಲಿರ್ರಿ. ಏನೇ ನೋಟಿಫಿಕೇಷನ್ ಇದ್ದರೂ ಅಪ್ಡೇಟ್ ಮಾಡ್ತಿರ್ತೀನಿ. ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ. ಲವ್ ಯು ಆಲ್.